ಎವ್ರಿವನ್, ಐ ಆಮ್ ಗಾಯತ್ರಿ. ಈ ವಿಡಿಯೋದಲ್ಲಿ ನಾವು ಅರ್ಥಮೆಟಿಕ್ ಆಪರೇಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ನಾವು ಇದನ್ನು ಡೈಲಿ ಬೇಸಿಸಲ್ಲಿ ಕೂಡ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್, ಅಡಿಷನ್, ಡಿವಿಷನ್, ಮಾಡ್ಯುಲಸ್, ಇದೆಲ್ಲ ಆಪರೇಟರ್ಸ್ನ ನಾವು ಡೈಲಿ ಯೂಸ್ ಮಾಡ್ತೀವಿ. ಮತ್ತು ನಾವು ಪ್ರೋಗ್ರಾಮ್ಸ್ ಲ್ಯಾಂಗ್ವೇಜಲ್ಲಿ ಕೂಡ ಇದನ್ನೇ ಯೂಸ್ ಮಾಡ್ತೀವಿ. ಮತ್ತು ಇದು ಇರಲೇಬೇಕು. ಎಕ್ಸಾಂಪಲ್ ಯಾವುದ್ಯಾವುದಿದೆ ಅಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಫ್ಲೋರ್ ಡಿವಿಷನ್, ಮಾಡ್ಯುಲಸ್, ಎಕ್ಸ್ಪೋನೆಂಟೇಷನ್, ಇದೆಲ್ಲ ಕಾಮನ್ ಆಗಿರುತ್ತೆ. ಇವಾಗ ನಾನು ಎಲ್ಲಾದ್ರ ಬಗ್ಗೆನೂ ಸ್ವಲ್ಪ ಹೇಳ್ತೀನಿ. ಫಸ್ಟ್ ಅಡಿಷನ್ ಬಗ್ಗೆ ಹೇಳೋದಾದರೆ, ನಿಮ್ಗೆ ಅಡಿಷನ್ ಬಗ್ಗೆ ಗೊತ್ತಿದೆ. ಇವಾಗ ಒಂದು ಆಪರೇಟರ್ ಇರುತ್ತೆ, 5 ಅಂತ ಎಕ್ಸಾಂಪಲ್ ತಗೊಳ್ಳೋಣ. ಅದಕ್ಕೆ ಇನ್ನೊಂದು ಆಪರೇಟರು 4. ಇವೆರಡೂ ನಾವೇನಂತ ಕರಿತೀವಿ ಅಂದರೆ ಬೈನರಿ ಆಪರೇಟರ್ ಅಂತ ಕರಿತೀವಿ. ಇವೆರಡೂ ನಂಬರ್ನ ನಾವು ಆಪರೇಟರ್ ಅಂತ ಕರೆದ್ರೆ ಅದ್ರ ಮಧ್ಯ ಬರುತ್ತಲ್ಲ, ಅದು ಸೈನ್ನ ನಾವು ಆಪರೇಷನ್ ಅಂತ ಕರಿತೀವಿ. ಮತ್ತು ನಿಮಗೆ ಸಬ್ಟ್ರಾಕ್ಷನ್ ಬಗ್ಗೆ ಗೊತ್ತಿದೆ, ಮಲ್ಟಿಪ್ಲಿಕೇಶನ್ ಬಗ್ಗೆನೂ ಗೊತ್ತಿದೆ, ಡಿವಿಷನ್ ಬಗ್ಗೆನೂ ಗೊತ್ತಿದೆ. ನೀವು ಇಲ್ಲಿ ಮೇನಾಗಿ ತಿಳ್ಕೊಬೇಕಾಗಿರೋದೆ ಫ್ಲೋರ್ ಡಿವಿಷನ್. ಫ್ಲೋರ್ ಡಿವಿಷನ್ ಅಂದರೆ ಏನಂದರೆ, ಈಗ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. 15 ಅದನ್ನು ನಾವು ಮಾಮೂಲಿಯಾಗಿ ಡಿವೈಡ್ ಮಾಡಿದ್ರೆ 15/4 ಜೊತೆ ಮಾಡಿದಾಗ ನಮಗೆ ಆನ್ಸರ್ ಏನು ಬರುತ್ತೆ? ಇಂಟೀಜರಲ್ಲಿ ಹೇಳೋದಾದರೆ 3 ಬರುತ್ತೆ. ಅದೇ ಫ್ಲೋಟಲ್ಲಿ ಹೇಳೋದಾದರೆ 3.75 ಬರುತ್ತೆ. ಆದರೆ ನಾವು ಈ ಫ್ಲೋಟ್ ಡಿವಿಷನಲ್ಲಿ ಯಾವುದನ್ನು ಕನ್ಸಿಡರ್ ಮಾಡ್ತೀವಿ ಅಂದರೆ, ಬರೀ ಮೇನ್ ನಂಬರ್ ಇರುತ್ತಲ್ಲ ಅದು ಮಾತ್ರ ಕನ್ಸಿಡರ್ ಮಾಡ್ತೀವಿ. ಮತ್ತು ಪಾಯಿಂಟ್ ಆದಮೇಲೆ ಬರೋ ನಂಬರ್ನ ನಾವು ಕನ್ಸಿಡರ್ ಮಾಡಲ್ಲ. ಮತ್ತು ಅದನ್ನೇ ನಾವು ಫ್ಲೋರ್ ಡಿವಿಷನ್ ಅಂತ ಕರಿತೀವಿ. ಮತ್ತು ನೆಕ್ಸ್ಟು ಮಾಡ್ಯುಲಸ್ನ ಸಿಂಪಲ್ಲಾಗಿ ಹೇಳೋದಾದರೆ ರಿಮೈಂಡರ್ ವ್ಯಾಲ್ಯೂ ಅಂತ ಅನ್ಕೋಬೋದು. ಈಗ ಒಂದು ಎಕ್ಸಾಂಪಲ್ ಕೊಡೋದಾದರೆ, 10ನ ನಾವು 2ಇಂದ ಡಿವೈಡ್ ಮಾಡಿದ್ರೆ ಅದರ ರಿಮೈಂಡರ್ ಯಾವಾಗಲೂ 0 ಬರುತ್ತೆ. ಇನ್ನೊಂದು ಎಕ್ಸಾಂಪಲ್, 10ನ ನಾವು 3ಇಂದ ಡಿವೈಡ್ ಮಾಡಿದ್ರೆ ಅದರ ರಿಮೈಂಡರ್ ಏನು ಬರುತ್ತೆ? 1 ಬರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದೇ ಕೇಸಲ್ಲಿ ನಾವು 1ಇಂದ ಡಿವೈಡ್ ಮಾಡಿದ್ರೆ ಅದರ ರಿಮೈಂಡರ್ ಯಾವಾಗಲೂ 0 ಬರುತ್ತೆ. ಯಾವುದೇ ಕೇಸಲ್ಲಿ ನಾವು 0ಇಂದ ಡಿವೈಡ್ ಮಾಡಿದ್ರೆ ಅದರ ರಿಮೈಂಡರ್ ಯಾವಾಗಲೂ ಎರರ್ ಬರುತ್ತೆ. ಲಾಸ್ಟ್ ಒನ್ ಎಕ್ಸ್ಪೋನೆನ್ಷಿಯಲ್. ಇವಾಗ ಇದಕ್ಕೂ ಒಂದು ಎಕ್ಸಾಂಪಲ್ 2 × 3 ಅಂತ ತಗೊಳ್ಳೋಣ. ಅಂದರೆ 2 to the power of 3 ಅಂತ. ಆದರೂ ನಿಮ್ಗೆ ವ್ಯಾಲ್ಯೂ ಗೊತ್ತು 8 ಅಂತ. ಇದನ್ನು ಕೂಡ ನೀವು ಜ್ಞಾಪನ ಇಟ್ಕೋಬೇಕು. ಮೇನಾಗಿ ಏನಂದರೆ, ನೀವು ಕಲಿಬೇಕಾದ್ರೆ ಪ್ರೆಸಿಡೆನ್ಸ್ನ ಕಲಿಬೇಕು. ಪ್ರೆಸಿಡೆನ್ಸ್ ಬಗ್ಗೆ ಮಾತಾಡೋದಾದರೆ, ಎಕ್ಸ್ಪೋನೆನ್ಷಿಯನ್ ಅದು ಫಸ್ಟ್ ಬರುತ್ತೆ, ಆಮೇಲೆ ಮಲ್ಟಿಪ್ಲಿಕೇಶನ್ ಬರುತ್ತೆ, ಆಮೇಲೆ ಡಿವಿಷನ್, ಆಮೇಲೆ ಫ್ಲೋರ ಡಿವಿಷನ್, ಆಮೇಲೆ ಮಾಡ್ಯುಲಸ್, ಆಮೇಲೆ ಲಾಸ್ಟಿಗೆ ಬರೋದೆ ಪ್ಲಸ್ ಮತ್ತು ಮೈನಸ್. ಮತ್ತು ನೆಕ್ಸ್ಟ್ ನಾವು ಅಸೋಸಿಯೇಟಿವ್ ಬಗ್ಗೆ ಮಾತಾಡೋದಾದರೆ, ಇದು ರೈಟ್ ಟು ಲೆಫ್ಟ್ ಆಗಿಬಿಡುತ್ತೆ. ಅಂದರೆ ಫಸ್ಟು ಪ್ಲಸ್ ಮೈನಸ್ ಬರುತ್ತೆ, ಅವೆರಡು ಈಕ್ವಲ್ ಆಗಿರುತ್ತೆ. ಆಮೇಲೆ ಮಲ್ಟಿಪ್ಲಿಕೇಶನ್, ಡಿವಿಷನ್, ಫ್ಲೋರೋ ಡಿವಿಷನ್, ಮಾಡ್ಯುಲಸ್, ಇವೇ ಆಮೇಲೆ ಬರುತ್ತೆ. ಲಾಸ್ಟಲ್ಲಿ ಬರುತ್ತೆ ಎಕ್ಸ್ಪೋನೆಂಟೇಷನ್. ಇವಾಗ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದಾದರೆ, ಈಗ ನಾವು ಫಸ್ಟು ಈ ಎಕ್ಸಾಂಪಲಲ್ಲಿ ನಾವು ಜಾಸ್ತಿ ಮೇನ್ ಇಂಪಾರ್ಟೆಂಟ್ ಕೊಡಬೇಕಾಗಿರೋದೆ ಪ್ರೆಸಿಡೆನ್ಸಿಲಿ ಫಸ್ಟ್ ಬರೋದೇ ಎಕ್ಸ್ಪೋನೆಂಟೇಷನ್ ಅಂದರೆ ಡಬಲ್ ಸ್ಟಾರ್ ಇರೋದು. ಇಲ್ಲಿ 2 to the power of 4 ಅಂದರೆ 16. ಅದಾದಮೇಲೆ ಮಿಕ್ಕಿದ್ನ ಹಂಗೆ ಬರ್ಕೋಬೇಕು. ಆಮೇಲೆ ಈ ಸೆಕೆಂಡ್ ಲೈನಲ್ಲಿ ಜಾಸ್ತಿ ಯಾವುದೇ 3 ಐತೆ, 4 ಸೈನ್ಸ್ ಐತೆ. ಅಂದರೆ 4 ಆಪರೇಟರ್ಸ್, ಒಂದು ಫ್ಲೋರ್ ಡಿವಿಷನ್, ಇನ್ನೊಂದು ಮಲ್ಟಿಪ್ಲಿಕೇಶನ್, ಇನ್ನೊಂದು ಪ್ಲಸ್, ಇನ್ನೊಂದು ಮೈನಸ್. ನಾವು ಫ್ಲೋರ್ ಡಿವಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಎರಡೂ ಪ್ರಯಾರಿಟಿನೂ ಒಂದೇ ಐತೆ, ಈಕ್ವಲ್ ಆಗೈತೆ ಪ್ರೆಸಿಡೆನ್ಸಿಲಿ. ಹಾಗಾಗಿ ನೆಕ್ಸ್ಟ್ ನಾವು ಮಾಡೋದು 16/3. ಅದನ್ನು ಮಾಡಿದ್ರೆ ನಮಗೆ ಎಷ್ಟು ಬರ್ಬೋದು ಅಂದರೆ ಒಂದು 5 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಆದರೆ ನಾವು ಕೊಡ್ತಿರೋದು 5 ಅಂತ ತಗೋತೀವಿ, ಅಂದರೆ ಫ್ಲೋರ್ ಡಿವಿಷನ್ ಇರೋದ್ರಿಂದ. ಆಮೇಲೆ ನೆಕ್ಸ್ಟ್ ಬರೋದು ಮಲ್ಟಿಪ್ಲಿಕೇಶನ್ ಮತ್ತು ಅಡಿಷನ್, ಸಬ್ಟ್ರಾಕ್ಷನ್. ಇದರಲ್ಲಿ ಜಾಸ್ತಿ ಬರೋದು ಮೇನಾಗಿ ಮಲ್ಟಿಪ್ಲಿಕೇಶನ್. ಆಮೇಲೆ ಅಂದರೆ 5 × 2 ಮಾಡಿದ್ರೆ 10 ಬರುತ್ತೆ. ಆಮೇಲೆ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಎರಡು ಈಕ್ವಲ್ ಇರೋದ್ರಿಂದ ನಾವು ಪ್ಲಸ್ ಮಾಡೋಣ, ಫಸ್ಟು ಅಡಿಷನ್ ಮಾಡೋಣ. ಅಂದರೆ 10 + 3 ಎಷ್ಟಾಗುತ್ತೆ? 13 - 8. ಈ ಥರ ಕ್ವಶನ್ಸ್ ನಿಮಗೆ ಬರುತ್ತೆ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ಹೋಪ್ ಈ ವಿಡಿಯೋದಿಂದ ಅರ್ಥ ಆಗಿರುತ್ತೆ ಅರ್ಥಮೆಟಿಕ್ ಆಪರೇಟರ್ಸ್ ಅಂದರೆ ಏನು ಅಂತ. ಮತ್ತು ಈ ವಿಡಿಯೋ ಇಷ್ಟೇ, ಮತ್ತೆ ಸಿಗೋಣ. ಟಿಲ್ ದೆನ್ ಕೀಪ್ ಲರ್ನಿಂಗ್ ಆ್ಯಂಡ್ ಕೀಪ್ ಎಕ್ಸ್ಪ್ಲೋರಿಂಗ್. ಬಾಯ್.